ನಮಸ್ಕಾರ ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್. ಕೃಷ್ಣರಾಜ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಬಂಡೆದಿದ್ದಾರೆ ರಾಮದಾಸ್. ಸಂಧಾನಕ್ಕೆ ಬಂದ ಸಂಸದ ಪ್ರತಾಪ್ ಸಿಂಹಗೆ ಗೇಟ್ ಪಾಸ್ ಕೊಡಲಾಗಿದೆ. ಮೈಸೂರು ಕಚೇರಿಯಲ್ಲಿ ಬೆಂಬಲಿಗರ ಜೊತೆ ರೆಬಲ್ ಸಭೆ ನಡೆಸ್ತಾ ಇದ್ದಾರೆ. ಸಂಧಾನಕ್ಕೆ ಬಂದಿದ್ದಂತ ಪ್ರತಾಪ್ ಸಿಂಹಗೆ ಗೇಟ್ ಪಾಸ್ ಕೊಡಲಾಗಿದೆ. ಚಾಮುಂಡಿಪುರಂ ಕಚೇರಿಯಲ್ಲಿ ಸಭೆ ನಡೆಸ್ತಾ ಇದ್ದಂತ ರಾಮದಾಸ್ ಕೆಆರ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀವತ್ಸ ಮತ್ತು ಪ್ರತಾಪ್ ಸಿಂಹ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಭೇಟಿ ಸಾಧ್ಯವಿಲ್ಲ ಅಂದ್ರೂ ಕೂಡ ಅರ್ಧ ಗಂಟೆ ಕಾದು ನಿಂತಿದ್ದಂತ ಪ್ರತಾಪ್ ಸಿಂಹ ಅದಾದ ಬಳಿಕ ಮುಜುಗರಕ್ಕೊಳಗಾದ ಪ್ರತಾಪ್ ಸಿಂಹ, ಎಂ ರಾಜೇಂದ್ರ, ಶ್ರೀವತ್ಸ ವಾಪಸ್ಸಾಗಿದ್ದಾರೆ. ಇನ್ನು ಪಕ್ಷ ಬಿಡ್ತಾರಾ ಅಥವಾ ಪಕ್ಷೇತರರಾಗಿ ನಿಲ್ತಾರಾ, ಇಲ್ಲ ಬೇರೆ ಪಕ್ಷಕ್ಕೆ ಸೇರ್ತಾರಾ ಅನ್ನೋದು ಈಗ ನಿಗೂಢವಾಗಿ ಉಳಿದುಕೊಂಡಿದೆ. ಪಕ್ಷ ಬಿಡಲ್ಲ, ಬಿಜೆಪಿ ಅವರಿಗೆ ತಾಯಿ ಪಕ್ಷ ಅಂದರೆ ಪಕ್ಷ ಬಿಡೋದಿಲ್ಲ ಅವರು, ಬಿಜೆಪಿ ಅವರಿಗೆ ತಾಯಿ ಪಕ್ಷ ಅಂತ ಪ್ರತಾಪ್ ಸಿಂಹ ಬೇರೆ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಈಗ ಸಭೆ ಆದಮೇಲೆ ಏನು ತೀರ್ಮಾನ ಕೈಗೊಳ್ತಾರೆ ಅನ್ನೋದು ಕುತೂಹಲ ಕೇಳಿಸ್ತಾ ಇದೆ. ಸದ್ಯಕ್ಕಂತೂ ಏನು ಭೇಟಿ ಮಾಡೋಕ್ಕೆ ಹೋಗಿದ್ರಲ್ಲ, ಸಂಧಾನಕ್ಕೆ ಹೋಗಿದ್ರಲ್ಲ ಪ್ರತಾಪ್ ಸಿಂಹ, ಅದು ವಿಫಲವಾಗಿದೆ. ಅದು ವಾಪಸ್ ಹೋಗಿದ್ದಾರೆ. ಭೇಟಿ ಸಾಧ್ಯ ಇಲ್ಲ ಅಂದರೂ ಕೂಡ ಅರ್ಧ ಗಂಟೆ ಕಾದಿದ್ರಂತೆ. ಅರ್ಧ ಗಂಟೆ ಕಾದ್ಮೇಲೆ ಅವ್ರಿಗೆ ಮುಜುಗರ ಆಗಿದೆ. ಮುಜುಗರ ಆದಮೇಲೆ ಶ್ರೀವತ್ಸ, ಪ್ರತಾಪ್ ಸಿಂಹ, ಎಂ ರಾಜೇಂದ್ರ ವಾಪಸ್ ಆಗಿದ್ದಾರೆ. ಇವತ್ತು ಕೃಷ್ಣರಾಜ ಕ್ಷೇತ್ರಕ್ಕೆ ಶ್ರೀವತ್ಸಗೆ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಎಲ್ಲೋ ಒಂದು ಕಡೆ ರಾಮದಾಸ್ ಅವರು ಕೂಡ ಬಹಳಷ್ಟು ನಿರೀಕ್ಷೆನ ಇಟ್ಕೊಂಡಿದ್ರು, ನನಗೆ ಇಲ್ಲಿ ಟಿಕೆಟ್ ಸಿಗುತ್ತೆ ಅಂತ. ಆದರೆ ಅವರಿಗೆ ಟಿಕೆಟ್ ಸಿಗದಿದ್ದಕ್ಕೆ ಕಾರಣ ಈಗ ಬಂಡಾಯವೆದ್ದು ಸಭೆ ನಡೆಸ್ತಾ ಇದ್ದಾರಂತೆ. ಸಭೆ ಆದ ಬಳಿಕವೇ ಗೊತ್ತಾಗುತ್ತೆ ಅಂದರೆ ಅವರು ಸಭೆ ಆದಮೇಲೆ ಏನು ನಿರ್ಣಯ ತೆಗೆದುಕೊಳ್ತಾರೆ, ಅಂದರೆ ಪಕ್ಷೇತರರಾಗಿ ನಿಲ್ತ್ಕೊಂತಾರಾ ಅಥವಾ ಬೇರೆ ಪಕ್ಷ ಕಡೆ ಏನಾದರೂ ಮುಖ ಮಾಡ್ತಾರಾ ಅನ್ನೋದು ಈಗ ನಿಗೂಢ ಉಳಿದಿರುವಂಥದ್ದು. ಏನು ಬಿಜೆಪಿಯಲ್ಲಿ ಒಬ್ಬೊಬ್ಬರೇ ಈಗ ಟಿಕೆಟ್ ಸಿಗದಿದ್ದಕ್ಕೆ ಬಂಡೆದ್ದು ಹೊರಗೆ ಬರ್ತಾ ಇದ್ದಾರೆ. ಈಗ ಜಗದೀಶ್ ಶೆಟ್ಟರ್ ಈಗ ಆಲ್ರೆಡಿ ಹೊರಗೆ ಬಂದರು. ಅದಾದ ಬಳಿಕ ಇಲ್ಲಿ ಇನ್ನೊಬ್ರು ಕೂಡ ಏನು ಪ್ರಮುಖ ನಾಯಕನೇ ಈಗ ಬಿಜೆಪಿ ತೊರೆಯುವಂಥ ಒಂದಿಷ್ಟು ಸಾಧ್ಯತೆ ಕಾಣಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈಗ ಶೆಟ್ಟರ್ ಪಕ್ಷಾಂತರವನ್ನೇ ಈಗ ಬಿಜೆಪಿ ಅರಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಇದ್ರ ಜೊತೆಗೆ ಮೋದಿ ಆಪ್ತರಂತ ಅನಿಸ್ಕೊಂಡಿದ್ದಂಥ ರಾಮದಾಸ್ಗೆ ಟಿಕೆಟ್ ಸಿಕ್ಕಿಲ್ಲ ಅಂತಂದ್ರೆ ಈಗ ಬಂಡಾಯ ಹಂತಕ್ಕಿದೆ. ಯಾವ ಹಂತಕ್ಕೆ ತಲುಪುತ್ತೆ ಇದು? ಇದ್ರ ಜೊತೆಗೆ ಇನ್ನೊಂದು ವಿಚಾರ ಕೂಡ ಕೇಳ್ತೀನಿ. ಪ್ರತಾಪ್ ಸಿಂಹ ಸಂಧಾನಕ್ಕೆ ಬಂದಿದ್ರಲ್ಲ, ಆಗ ಏನೆಲ್ಲ ಹೈಡ್ರಾಮಾ ಆಯ್ತು ಅಂತ? ಚೇತನ್, ಏನು ಅಂತಂದ್ರೆ ಬಿಜೆಪಿಯಲ್ಲಿ ಈಗ ಬಂಡಾಯದ ಬಗ್ಗೆ ಆಡ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರಮುಖವಾಗಿ ಜಗದೀಶ್ ಶೆಟ್ಟರ್ನ ಈಗಾಗಲೇ ಬಿಜೆಪಿ ಪಕ್ಷ ಕಳ್ಕೊಂಡಿರುವಂತದ್ದು. ಅದರ ಬೆನ್ನಲ್ಲೇ ಈಗ ಏನು ಕೆಆರ್ ಕ್ಷೇತ್ರದ ರಾಮದಾಸ್ ಅವರನ್ನು ಕೂಡ ಕಳ್ಕೊಳ್ಳುವಂತ ಸಾಧ್ಯತೆ ಇರತಕ್ಕಂಥದ್ದು. ಯಾಕಂದ್ರೆ ರಾಮದಾಸ್ ಅವರು ಹೇಳಿಕೆಯನ್ನ ಏನ್ ಕೊಟ್ಟಿದ್ದಾರೆ, ಆ ಹೇಳಿಕೆಯನ್ನ ಗಮನಿಸಿದ್ರೆ ನಾಳೆ ಅವರು ಏನು ಪಕ್ಷ ಬಿಡುವ ತೀರ್ಮಾನವನ್ನ ತೆಗೆದುಕೊಳ್ತಾರ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ 30 ವರ್ಷದಿಂದ ಈ ಪಕ್ಷ ಅಂದ್ರೆ ತಾಯಿ ಮನೆ ಇದ್ದಂತೆ ಆ ಪಕ್ಷದಲ್ಲಿ ನಾನು ದುಡಿದಿದ್ದೇನೆ. ಆದ್ರೆ ಆ ಮನೆಯಿಂದ ಅಂದ್ರೆ ತಾಯಿ ಮನೆಯಿಂದ ನನ್ನನ್ನ ಓಡಿಸಿದ್ದಾರೆ. ಹೀಗಾಗಿ ಆ ಮನೆಯಲ್ಲಿ ಇರ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಾಳೆ ತಿಳಿಸ್ತೀನಿ ಅಂತಕ್ಕಂಥ ಮಾತನ್ನ ರಾಮದಾಸ್ ಅವರು ಹೇಳಿರ್ತಕ್ಕಂಥದ್ದು. ಈ ಒಂದು ಹೇಳಿಕೆಯನ್ನ ನೋಡೋದಾದ್ರೆ ನಾಳೆ ಏನು ರಾಮದಾಸ್ ಅವರು ಪಕ್ಷ ಬಿಡುವ ತೀರ್ಮಾನವನ್ನ ತೆಗೆದುಕೊಳ್ತಾರ ಅಂತಕ್ಕಂಥದ್ದು ಕಂಡು ಬರ್ತಾ ಇರ್ತಕ್ಕಂಥದ್ದು. ಈಗಾಗ್ಲೇ ಏನು ಕೆಆರ್ ಕ್ಷೇತ್ರದ ಕಾರ್ಯಕರ್ತರು ಮತ್ತೆ ಅವರ ಅಭಿಮಾನಿಗಳೇನಿದ್ರು ಅವ್ರ ಜೊತೆ ಒಂದು ಸುತ್ತಿನ ಸಭೆಯನ್ನ ರಾಮದಾಸ್ ಅವರು ನಡೆಸಿರುವಂತದ್ದು. ಇದಾದ ಬಳಿಕ ಅಂದ್ರೆ ಸಭೆ ನಡೀತಿರುವಂತಹ ಸಂದರ್ಭದಲ್ಲಿ ಏನು ಶ್ರೀವತ್ಸ ಆಗ್ಬೋದು, ಜೊತೆಗೆ ಪ್ರತಾಪ್ ಸಿಂಹ ಆಗ್ಬೋದು, ಇವರಿಬ್ರು ಕೂಡ ಅವರನ್ನ ಭೇಟಿ ಮಾಡ್ಲಿಕ್ಕೆ ಅವರ ಮನೆ ಬಳಿ ಹೋಗಿದ್ರು. ಆದ್ರೂ ಕೂಡ ಸುಮಾರು 1 ತಾಸು ಅವರನ್ನ ಕಾಯಿಸಿ ಅವರನ್ನ ಭೇಟಿ ಆಗದೆ ರಾಮದಾಸ್ ಅವರು ತೆರಳಿರುವಂತದ್ದು. ಇವೆಲ್ಲ ಬೆಳವಣಿಗೆಗಳನ್ನ ನೋಡೋದಾದ್ರೆ ನಾಳೆ ಏನು ರಾಮದಾಸ್ ಅವರು ಪಕ್ಷ ಬಿಡುವ ತೀರ್ಮಾನವನ್ನ ತೆಗೆದುಕೊಳ್ತಾರ ಅಂತಕ್ಕಂಥದ್ದು ಎಲ್ಲರಲ್ಲೂ ಕೂಡ ಕಾಡ್ತಾ ಇರತಕ್ಕಂತ ಪ್ರಶ್ನೆ ಆಗಿರುವಂತದ್ದು. ಚೇತನ್, ಓಕೆ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇವತ್ತು ರಾಜ್ಯದಲ್ಲಿ ರಾಜಕೀಯ ದಿಗ್ಗಜರುಗಳು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಇನ್ನು ಯಾರ್ಯಾರ ಆಸ್ತಿ ಎಷ್ಟೆಷ್ಟು, ಶ್ರೀಮಂತ ರಾಜಕಾರಣಿಗಳ ಆಸ್ತಿ ಎಷ್ಟು ಅಂತ ತೋರಿಸ್ತಾ ಹೋಗ್ತೀವಿ ನೋಡಿ. ಇನ್ನು ಮೊದಲನೇದಾಗಿ ಡಿ.ಕೆ. ಶಿವಕುಮಾರ್, ಕನಕಪುರ ಕೈ ಅಭ್ಯರ್ಥಿ, ಇವರು ಒಟ್ಟು ಆಸ್ತಿ 1216 ಕೋಟಿ ಅಂತ ತೋರಿಸಿದ್ದಾರೆ. ಇನ್ನು ಒಟ್ಟು ಸಾಲ 227 ಕೋಟಿ ಅಂತ ತೋರಿಸಿದ್ದಾರೆ. ಶ್ರೀಮಂತ ರಾಜಕಾರಣಿಗಳ ಪಟ್ಟಿಯನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀವಿ. ಡಿ.ಕೆ. ಶಿವಕುಮಾರ್ ಅವ್ರದ್ದು ತೋರಿಸ್ತಾ ಇದ್ದೀವಿ. ಕನಕಪುರ ಕೈ ಅಭ್ಯರ್ಥಿ ಇವರು ಒಟ್ಟು ಆಸ್ತಿಯನ್ನು 1216 ಕೋಟಿ ಅಂತ ತೋರಿಸಿದ್ದಾರೆ. ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಒಟ್ಟು ಸಾಲವನ್ನು 227 ಕೋಟಿ ಅಂತ ತೋರಿಸಿರುವಂಥದ್ದು. ಎರಡನೇದಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು
ಕ್ಷೇತ್ರ ಚನ್ನಪಟ್ಟಣ ಜೆಡಿಎಸ್ ಅಭ್ಯರ್ಥಿ ಇವರು ಒಟ್ಟು ಆಸ್ತಿ 170 ಕೋಟಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಒಟ್ಟು ಸಾಲ ಕೂಡ ಘೋಷಣೆ ಮಾಡಿದ್ದಾರೆ 77 ಕೋಟಿ ಅಂತ. ಚನ್ನಪಟ್ಟಣ ಜೆಡಿಎಸ್ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿಗಳು 170 ಕೋಟಿ ತಮ್ಮ ಒಟ್ಟು ಆಸ್ತಿ ಅಂತ ಘೋಷಣೆ ಮಾಡಿದ್ದಾರೆ. ಅದರ ಜೊತೆಗೆ ಒಟ್ಟು ಸಾಲ 77 ಕೋಟಿ. ಇನ್ನು ಮೂರನೇದಾಗಿ ನೋಡೋದಾದ್ರೆ BY ವಿಜಯೇಂದ್ರ ಶಿಕಾರಿಪುರ ಕ್ಷೇತ್ರ, ಶಿಕಾರಿಪುರದ ವಾರಸ್ದಾರ ಅಂತಾನೆ ಹೇಳ್ಬೋದು. ಇವರು ಒಟ್ಟು ಆಸ್ತಿ 131 ಕೋಟಿ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ. ಇನ್ನು ಒಟ್ಟು ಸಾಲ ಮಾಹಿತಿ ಇಲ್ಲ, ಬಟ್ ಅವರ ಒಟ್ಟು ಆಸ್ತಿ ಅಂತೂ 131 ಕೋಟಿ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ. ಈ ಬಾರಿ ಶಿಕಾರಿಪುರ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡ್ತಿರುವಂಥದ್ದು. ಇವತ್ತು ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಇನ್ನ ನೆಕ್ಸ್ಟ್ ನೋಡೋದಾದ್ರೆ MTB ನಾಗರಾಜ್ ಕ್ಷೇತ್ರ ಹೊಸಕೋಟೆ ಬಿಜೆಪಿ ಅಭ್ಯರ್ಥಿ ಇವರು ಒಟ್ಟು ಆಸ್ತಿ 1510 ಕೋಟಿಯನ್ನ ಘೋಷಣೆ ಮಾಡ್ಕೊಂಡಿದ್ದಾರೆ. ಇನ್ನ ಒಟ್ಟು ಸಾಲ ನೋಡೋದಾದ್ರೆ ಮಾಹಿತಿ ಇಲ್ಲ, ಆದರೆ ತಮ್ಮ ಕಂಪ್ಲೀಟ್ ಆಸ್ತಿಯನ್ನ 1510 ಕೋಟಿ ಅಂತ. ಇನ್ನು ಕಳೆದ ಬಾರಿ ಘೋಷಣೆ ಮಾಡ್ಕೊಂಡಿರೋದಕ್ಕೂ ಈ ಬಾರಿ ಲೆಕ್ಕಾಚಾರ ನೋಡೋದಾದ್ರೆ 495 ಕೋಟಿ ಜಾಸ್ತಿ ಆಗಿರುವಂಥದ್ದು. ಈಗ ಕಂಪ್ಲೀಟ್ ಆಗಿರುವಂಥ ಆಸ್ತಿ ಘೋಷಣೆ ಮಾಡ್ಕೊಂಡಿರೋದು 1510 ಕೋಟಿ. ಹೊಸಕೋಟೆ ಬಿಜೆಪಿ ಅಭ್ಯರ್ಥಿ MTB ನಾಗರಾಜ್. ಇನ್ನು ಮುಂದಿನ ಅಭ್ಯರ್ಥಿ ಶರತ್ ಬಚ್ಚೇಗೌಡ. ಸೊ ಹೊಸಕೋಟೆ ಕೈ ಅಭ್ಯರ್ಥಿ ಇವರು ಒಟ್ಟು ಆಸ್ತಿ 107 ಕೋಟಿ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಸಾಲ ಕೂಡ ಘೋಷಣೆ ಮಾಡಿದ್ದಾರೆ. 1.44 ಕೋಟಿ ಅಂತ ತಮ್ಮ ಸಾಲ ಕೂಡ ಘೋಷಣೆ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ST ಸೋಮಶೇಖರ್ ಯಶವಂತಪುರ ಬಿಜೆಪಿ ಅಭ್ಯರ್ಥಿ ಇವರು ಒಟ್ಟು ಆಸ್ತಿ 27.88 ಕೋಟಿಯನ್ನ ಘೋಷಣೆ ಮಾಡಿರುವಂಥದ್ದು. ಇನ್ನು ಒಟ್ಟು ಸಾಲ ಕುಟುಂಬದವರಿಗೆ ಸಾಲ ಅಂತ ತೋರಿಸ್ಕೊಂಡಿದ್ದಾರೆ. ಸೊ ಅವರು ತಮ್ಮ ಒಟ್ಟು ಆಸ್ತಿ 27.88 ಕೋಟಿ ಅಂತ ಘೋಷಣೆ ಮಾಡಿದ್ದಾರೆ. ತಾವರು ಕೂಡ ನಾಮಪತ್ರಿಕೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಜವರಾಯಿಗೌಡ ಕ್ಷೇತ್ರ ಯಶವಂತಪುರ JDS ಅಭ್ಯರ್ಥಿ ಇವರು ತಮ್ಮ ಒಟ್ಟು ಆಸ್ತಿ 213 ಕೋಟಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಒಟ್ಟು ಸಾಲ 71.48 ಕೋಟಿ ಅಂತ ಘೋಷಣೆ ಮಾಡಿಕೊಂಡಿರುವಂಥದ್ದು. JDS ಅಭ್ಯರ್ಥಿ ಯಶವಂತಪುರ ಜವರಾಯಿಗೌಡ. ಇನ್ನು ಮುಂದಿನ ಶ್ರೀಮಂತ ರಾಜಕಾರಣಿ ನೋಡೋದಾದ್ರೆ ಡಾಕ್ಟರ್ ಕೆ ಸುಧಾಕರ್ ಕ್ಷೇತ್ರ ಚಿಕ್ಕಬಳ್ಳಾಪುರ ಒಟ್ಟು ಆಸ್ತಿ 27 ಕೋಟಿ ಅಂತ ಘೋಷಣೆ ಮಾಡಿದ್ದಾರೆ. ಇನ್ನು ಒಟ್ಟು ಸಾಲ 20 ಕೋಟಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್. ಅದರ ಜೊತೆಯಾಗಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಕ್ಷೇತ್ರ ರಾಮನಗರ JDS ಅಭ್ಯರ್ಥಿ ಒಟ್ಟು ಆಸ್ತಿ 77 ಕೋಟಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ. ಇನ್ನು ಒಟ್ಟು ಸಾಲ ಮಾಹಿತಿ ಇಲ್ಲ. ಅವರ ಪತ್ನಿ, ಅವರ ಪಾಪು ಕೂಡ ಇದೆ. ಅವರ ಟೋಟಲ್ ಆಸ್ತಿ 77 ಕೋಟಿ ಅಂತ ಘೋಷಣೆ ಮಾಡಿಕೊಂಡಿರುವಂಥದ್ದು ರಾಮನಗರ JDS ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ. ಇನ್ನು ಶಾಮನೂರು ಶಿವಶಂಕರಪ್ಪ ಅವರು ದಾವಣಗೆರೆ ದಕ್ಷಿಣ ಕ್ಷೇತ್ರ ಒಟ್ಟು ಆಸ್ತಿ 293 ಕೋಟಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಒಟ್ಟು ಸಾಲ ಕೂಡ ಘೋಷಣೆ ಮಾಡಿದ್ದಾರೆ. 17 ಕೋಟಿ ಸಾಲವನ್ನ ಘೋಷಣೆ ಮಾಡಿಕೊಂಡಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕೈ ಅಭ್ಯರ್ಥಿ ಶಾಮನೂರು ಶಿವಶಂಕರಪ್ಪ ಒಟ್ಟು ಆಸ್ತಿ 293 ಕೋಟಿ, ಒಟ್ಟು ಸಾಲ 17 ಕೋಟಿ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ MR ಮಂಜುನಾಥ್ ಹನೂರು JDS ಅಭ್ಯರ್ಥಿ ಇವರು ಒಟ್ಟು ಆಸ್ತಿ 238 ಕೋಟಿ, ಒಟ್ಟು ಸಾಲ 60 ಕೋಟಿ. ಹನೂರು JDS ಅಭ್ಯರ್ಥಿ MR ಮಂಜುನಾಥ್. ಇನ್ನು ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಅಭ್ಯರ್ಥಿ ಒಟ್ಟು ಆಸ್ತಿ 107 ಕೋಟಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಒಟ್ಟು ಸಾಲ 47 ಕೋಟಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ.
ಲಕ್ಷ್ಮಣ್ ಸವದಿ ಕೋಲಾಹಲ ಎಬ್ಬಿಸಿದ್ರು, ಕೈ ಹಿಡಿದ್ರು. ಜಗದೀಶ್ ಶೆಟ್ಟರ್ ಸುನಾಮಿ ಎಬ್ಬಿಸಿದ್ರು. ಇವತ್ತು ಖರ್ಗೆ, ಡಿಕೆಶಿ, ಸಿದ್ದು ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರಿದ್ದಾರೆ. ಈಗ ಬಿಜೆಪಿಗೆ ನಡುಕ ಶುರುವಾಗಿದೆ. ಲಿಂಗಾಯತ ಅನ್ನೋ ಮತ ಬ್ಯಾಂಕ್ ವಿಭಜನೆಯ ನಡುಕ. ಈ ನಡುಕ ದೆಹಲಿ ಮಟ್ಟಕ್ಕೂ ತಲುಪಿದೆ. ಬಿಜೆಪಿಯ ಧೀಮಂತ ನಾಯಕ ಜಗದೀಶ್ ಶೆಟ್ಟರ್ ಇನ್ಮುಂದೆ ಕಾಂಗ್ರೆಸ್ ಕಟ್ಟಾಳು. ಅಧಿಕೃತವಾಗಿ ಎಐಸಿಸಿ ಅಧ್ಯಕ್ಷ ಖರ್ಗೆ, ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ, ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸೇರಿ ಕಾಂಗ್ರೆಸ್ ದಿಗ್ಗಜರ ಸಮ್ಮುಖದಲ್ಲಿ ಕಮಲ ಕಿತ್ತಿಟ್ಟು ಹಸ್ತಲಾಘವ ಮಾಡಿದ್ರು. ಕೆಲವು ವ್ಯಕ್ತಿಗಳು ಇಡೀ ರಾಜ್ಯದ ಬಿಜೆಪಿಯ ಕಂಟ್ರೋಲ್ ತಗೋತಾ ಇದ್ದಾರೆ. ಈ ಫಸ್ಟ್ ಟೈಮ್ ಎಮ್ ಎಲ್ ಎ ಆದಂಥವ್ರಿಗೆ ಅದು ಹೊಸದಾಗಿ ಅರ್ಜಿ ಕೊಟ್ಟವರಿಗೆ ಇಲ್ಲ ರೀ ನಿಮ್ಮ ಟಿಕೆಟ್ ಇಲ್ಲ, ಒಂದು ಸೈಡ್ ಕೊಟ್ಬಿಟ್ರಿ. ಇಲ್ಲಿ ಒಬ್ಬ ಹಿರಿಯ ನಾಯಕ ನಡ್ಕೊಳ್ಳುವಂಥ ರೀತಿನೇ ಆಯಿತು, ಬಹಳ ಬೇಜಾರ ಆಯಿತು. ಶೆಟ್ಟರ್ ಸೇರ್ಪಡೆ ಬಳಿಕ ಕಾಂಗ್ರೆಸ್ ನಾಯಕರು ಟಾರ್ಗೆಟ್ ಮಾಡಿದ್ದು ಲಿಂಗಾಯತ ನಾಯಕರು, ಲಿಂಗಾಯತ ಸಮುದಾಯವನ್ನ. ಶೆಟ್ಟರ್ ಸವದಿ ಅಷ್ಟೇ ಅಲ್ಲ, ಯಡಿಯೂರಪ್ಪರಂಥ ಲಿಂಗಾಯತ ನಾಯಕರನ್ನೇ ಬಿಜೆಪಿ ಕಡೆಗಣಿಸಿದೆ ಅಂತ ಲಿಂಗಾಯತ ಮತ ಬ್ಯಾಂಕ್ ಓಲೈಕೆಯ ಅಸ್ತ್ರ ಪ್ರಯೋಗಿಸಿದ್ರು. ಬಿಜೆಪಿ ಲಿಂಗಾಯತರಿಗೆ ಗೌರವ ಕೊಡ್ತಿಲ್ಲ. ಉತ್ತರದಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಶಕ್ತಿ ಇದೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಜಗದೀಶ್ ಶೆಟ್ಟರ್ ಅವರು ಸೇರಿದ ಮೇಲೆ ನಮ್ಗೆ ಖಾತ್ರಿ ಆಯ್ತು 150 ಸೀಟ್ ಬಂದೇ ಬರ್ತವೆ ಅಂತ. ಪೂರ್ವ ಪಶ್ಚಿಮ, ಉತ್ತರ ದಕ್ಷಿಣ ಇವೆಲ್ಲ ಕಡೆನೂ ಅವ್ರು ನೋಡಿಕೊಂಡು ಆ ಲಾಭವನ್ನ ಪಕ್ಷಕ್ಕೆ ಸಿಗ್ತದೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ನಮಗೆ ಶಕ್ತಿಯನ್ನ ಸಿಗ್ತದೆ. ಲಿಂಗಾಯತ ಸಮಾಜದ ದೊಡ್ಡ ನಾಯಕ ಶೆಟ್ಟರ್. ಬಿಜೆಪಿಯವರು ಅವರನ್ನ ಕೆಟ್ಟದಾಗಿ ನಡೆಸಿಕೊಂಡ್ರು. ಜಗದೀಶ್ ಶೆಟ್ಟರು ಅವ್ರ ನಂತರ ಲಿಂಗಾಯತ ಸಮಾಜದಲ್ಲಿ ದೊಡ್ಡ ಲೀಡರ್ ಅಂತ ಗುರುತಿಸಿಕೊಂಡಿದ್ದರು. ಬಹಳ ನೋವಿನಿಂದ ಕೆಲವು ಮಾತುಗಳನ್ನ ಆಡಿದ್ದಾರೆ. ಬಿಜೆಪಿಯವರು ಅವರ ಕೇಶವಧೆ ಮಾಡಿದ್ದಾರೆ. ಅದನ್ನು ಸಹಿಸಿಕೊಳ್ಳಕ್ಕಾಗದೆ ಅವರು ಬಹುಶಃ ಭಾರತೀಯ ಜನತಾ ಪಕ್ಷದಿಂದ ಹೊರಗಡೆ ಬಂದಿದ್ದಾರೆ. ಬಿಜೆಪಿ ಲಿಂಗಾಯತರೆಲ್ಲ ಕಾಂಗ್ರೆಸ್ಗೆ ಶಿಫ್ಟ್ ಆಗ್ತಾರೆ. ಇದರಿಂದ ಲಿಂಗಾಯತ ಸಮುದಾಯ ಏನ್ ಹೋಗ್ತದೆ, ಬಿಜೆಪಿಯವರು ಯಾವ ರೀತಿ ಲಿಂಗಾಯತ ನಡೆಸ್ಕೊತಾ ಇದ್ದಾರೆ. ಹೀಗಾಗಿ ಲಿಂಗಾಯತ ಸಮುದಾಯ ಸಂಪೂರ್ಣವಾಗಿ ಕಾಂಗ್ರೆಸ್ ಬಿಜೆಪಿಯ ವಿರುದ್ಧವಾಗಿ ಕಾಂಗ್ರೆಸ್ ಪರ ಶಿಫ್ಟ್ ಆಗ್ತಾರೆ. ಕಾಂಗ್ರೆಸ್ ನಾಯಕರಷ್ಟೇ ಅಲ್ಲ, ಖುದ್ದು ಜಗದೀಶ್ ಶೆಟ್ಟರ್ ಅವರೇ ಉತ್ತರ ಕರ್ನಾಟಕ ಲಿಂಗಾಯತ ಸಮುದಾಯವನ್ನು ಹೊಗಳೋ ಮೂಲಕ ಕಾಂಗ್ರೆಸ್ ಪರ ಮತಬೇಟೆ ಶುರು ಮಾಡಿದ್ರು. ರಾಜೀನಾಮೆ ಕೊಡ್ತೀನಿ ಮತ್ತೊಂದಾದಾಗ ನಮ್ಮ ಅದರಲ್ಲಿ ಪರ್ಟಿಕ್ಯುಲರ್ಲಿ ಲಿಂಗಾಯತ್ ಕಮ್ಯುನಿಟಿ ಮೆಂಬರ್ಸ್ ಎಲ್ಲರೂ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಫೋನ್ ಮಾಡಿ ಶೆಟ್ಟರ್ ಯಾಕೆ ನಿಮ್ಗೆ ಅನ್ಯಾಯ ಆಯ್ತು, ಈ ಅನ್ಯಾಯ ನಮಗೂ ಸಹಿಸಿಕೊಳ್ಳೋದು ವೇದನೆ ಆಗ್ತಾ ಇದೆ ಅನ್ನುವಂಥ ಮಾತನ್ನ ನಮ್ಗೆ ಹೇಳಿದಾಗ ಆ ಹುಬ್ಬಳ್ಳಿ ಜನತೆಯ ಪ್ರೀತಿ ವಿಶ್ವಾಸ ಎಂದೂ ಮರೀತಲ್ಲ, ಅದೇ ಪ್ರೀತಿಯನ್ನು ಇವತ್ತು ಮುಂದುವರಿಸ್ತಾ ಇದ್ದಾರೆ. ಶೆಟ್ಟರ್ ಕಾಂಗ್ರೆಸ್ಗೆ ಸೇರಿದ್ದು ಲಿಂಗಾಯತ ಮತ ವಿಭಜನೆ ಆಗಲ್ಲ ಅನ್ನೋದು ಬಿಜೆಪಿ ಮತ್ತು ಕುಮಾರಸ್ವಾಮಿ ಅವರ ಮಾತು. ಈಗ ಸನ್ಮಾನ, ಆಮೇಲೆ ಕಾಂಗ್ರೆಸ್ನಿಂದ ಅವಮಾನ. ಚುನಾವಣೆಯ ಮುಗಿಯವರೆಗೂ ಇಲ್ಲಿಂದ ಹೋದವ್ರಿಗೆ ಸನ್ಮಾನ. ಚುನಾವಣೆ ಹೋದ ಮೇಲೆ ಕೆಲವೇ ತಿಂಗಳಲ್ಲಿ ಅವ್ರಿಗಾಗುವಂಥ ಅವಮಾನ ಖಂಡಿತವಾಗಿ ಆಗ್ತದೆ. ಅದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಬಿಜೆಪಿಯಲ್ಲಿ ಲಿಂಗಾಯತ ನಾಯಕ ಹುಟ್ಟಿಕೊಳ್ತಾರೆ. ವೀರಶೈವ ಲಿಂಗಾಯತರಾಗ್ಲಿ ಬೇರೆ ಇನ್ಯಾವುದೇ ಸಮುದಾಯಗಳಾಗ್ಲಿ ಭಾರತೀಯ ಜನತಾ ಪಾರ್ಟಿನ ಸಂಪೂರ್ಣವಾಗಿ ಅಪ್ಕೊಂಡ್ಬಿಟ್ಟಿದ್ದಾರೆ. ಲಿಂಗಾಯತ ಲೀಡರ್ಗಳು ನಮ್ಮ ಪಕ್ಷದಲ್ಲಿ ಬಹಳಷ್ಟು ಜನ ಇದ್ದಾರೆ. ಇವತ್ತು ಅವರ ತೆರವಾಗಿ ಬೇರೆಯವರು ಬರ್ತಾರೆ ಅಷ್ಟೇ. ಇವತ್ತೇನು ಅವ್ರಿಗೇನು ಅವಕಾಶ ಕೊಟ್ಟಿದ್ರು ಇಲ್ಲ, ಬೇರೆಯವರು ಅವಕಾಶ ಕೊಟ್ಟಿದ್ದು ಅವ್ರು ಬಿಟ್ಟು ಹೋಗಿದ್ದಾರೆ. ಲಿಂಗಾಯತ ಅಸ್ತ್ರ ಕಾಂಗ್ರೆಸ್ ಕೈ ಹಿಡಿಯಲ್ಲ. ಕಾಂಗ್ರೆಸ್ ಏನೇ ಲಿಂಗಾಯತರ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು ಜನ ಅವರನ್ನು ನಂಬಲ್ಲ, ಏನು ಉಪಯೋಗ ಬರಲ್ಲ. ಶೆಟ್ಟರ್ ಬಿಜೆಪಿ ತೊರೆದಿರೋದು ಪಕ್ಷಕ್ಕೆ ದೊಡ್ಡ ಹೊಡೆತ ಆಗುವುದಂತೂ ಸತ್ಯ. ಆದ್ರೆ ಯಾವ ಪ್ರಮಾಣದಲ್ಲಿ ಅನ್ನೋದು ಗೊತ್ತಿಲ್ಲ. ಆದ್ರೆ ಶೆಟ್ಟರ್ಗೆ ವರ್ಚಸ್ಸಿದೆ. ಕ್ಷೇತ್ರದಲ್ಲಿ 6 ಬಾರಿ ಸೋಲರಿಯದ ಸರ್ದಾರ ಅನ್ನೋ ಬಿರುದಿದೆ. ಇದಕ್ಕೆ ಸಾಕ್ಷಿ ಇವತ್ತು ಶೆಟ್ಟರ್ ಹುಬ್ಬಳ್ಳಿಗೆ ಬಂದಾಗ ಸಿಕ್ಕ ಭವ್ಯ ಸ್ವಾಗತ. ಶೆಟ್ಟರ್ ಪತ್ನಿ ಶಿಲ್ಪಾ ಕಣ್ಣೀರಿಟ್ರು. ಶೆಟ್ಟರ್ ಅವರನ್ನ ತಬ್ಬಿಕೊಂಡು ಅಳುಕೆ ಶುರು ಮಾಡಿದಾಗ ಶೆಟ್ಟರ್ ಕೂಡ ಭಾವುಕರಾದ್ರು. ಇನ್ನೊಂದು ಕಡೆ ಶೆಟ್ಟರ್ ಸಹೋದರ ಪ್ರದೀಪ್ ಶೆಟ್ಟರ್ ಬಿಜೆಪಿ ಬಿಡಲ್ಲ ಅಂದ್ರು. ಜಗದೀಶ್ ಶೆಟ್ಟರ್ ಏನ್ ಅನ್ಯಾಯ ಮಾಡ್ಯಾರ? ಅವರು ಇವತ್ತ ಪ್ರಾಮಾಣಿಕದಿಂದ ಇದ್ದಿದ್ದ ತಪ್ಪಾತ. ಇವತ್ತ ಪ್ರತಿ ಹಂತದಲ್ಲಿ ಜಗದೀಶ್ ಶೆಟ್ಟರ್ನ ಅವಮಾನ ಮಾಡ್ತಾ ಬಂದ್ರು. ಕೇವಲ ಸ್ವಲ್ಪ ಜನದ ಕೈಯಲ್ಲಿ ಇದು ಭಾರತೀಯ ಜನತಾ ಪಕ್ಷ ಪರಿಸ್ಥಿತಿ ಈ ಹೀನಾಯನಕ್ಕೆ ತಂದಿಟ್ಟು ಸ್ವಲ್ಪ ಮನಸ್ಸಿಗೆ ನೋವು ಕಸಿವಿಸಿ ಆಗ್ತಾ ಇದೆ. ಅದಕ್ಕಿಂತ ಹೆಚ್ಚಿಗೆ ನನಗೇನು ಮಾತಾಡೋಕ್ಕೆ ಮಾತು ಬರ್ತಾ ಇಲ್ಲ. ಯಾಕಂದರೆ ಇದು ವೈಯಕ್ತಿಕ ಸಂಬಂಧ ಇರುತ್ತೆ. ನಾನು ಇದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ. ನನ್ನ ನಿಲುವು ಮಾತ್ರ ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಇದ್ದು ಪಕ್ಷದ ಸೇವೆ ಮಾಡೋದು ಒಂದೇ ನನ್ನ ನಿಲುವು. ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಶಾಪವಾಗ್ತಾರೋ ಕಾಂಗ್ರೆಸ್ಗೆ ವರವಾಗ್ತಾರೋ ಅನ್ನೋದು ಚುನಾವಣೆ ಆದ್ಮೇಲೆ ಗೊತ್ತಾಗಲಿದೆ.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಶಿವಮೊಗ್ಗ ಜಿಲ್ಲೆಯ ಸಾಗರ ಕ್ಷೇತ್ರದಿಂದ ಆಪ್ ಅಭ್ಯರ್ಥಿ ಹಿರಿಯ ವಕೀಲ ಕೆ ದಿವಾಕರ್ ನಾಮಪತ್ರ ಸಲ್ಲಿಸಿದ್ರು. ಸಾಗರದಲ್ಲಿ ಅಭಿಮಾನಿಗಳೊಂದಿಗೆ ಬಂದ ದಿವಾಕರ್ ನಾಮಪತ್ರವನ್ನು ಸಲ್ಲಿಸಿದ್ರು. ಕಾಂಗ್ರೆಸ್ನಲ್ಲಿದ್ದ ಕೆ ದಿವಾಕರ್ ಇತ್ತೀಚೆಗೆ ಆಪ್ ಸೇರಿದ್ರು. ಕಾಂಗ್ರೆಸ್ ಸೇರುವ ಮುನ್ನ ಬಿಜೆಪಿಯಲ್ಲಿದ್ದಂಥ ಕೆ ದಿವಾಕರ್ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಕಾನೂನು ಸಲಹೆಗಾರರಾಗಿದ್ರು. ಬ್ರೇಕ್ ಆದ್ಮೇಲೆ ಮತ್ತೆ ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ. ಉತ್ತರ ಪ್ರದೇಶದಲ್ಲಿ ಡಾನ್ ಅತಿಕ್ ಗ್ಯಾಂಗ್ನಿಂದ ಉಮೇಶ್ ಪಾಲ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಮೇಶ್ ಪಾಲ್ ಮರ್ಡರ್ ಕೇಸ್ ಆರೋಪಿ ರಾಜ್ಯದಲ್ಲಿರುವಂತಹ ಶಂಕೆ ವ್ಯಕ್ತವಾಗಿದೆ. ಪಾಲ್ ಹತ್ಯೆ ಆರೋಪಿ ಪೈಕಿ ಗುಡ್ಡು ಮುಸ್ಲಿಂ ಕೂಡ ಒಬ್ಬ. ಈ ಗುಡ್ಡು ಮುಸ್ಲಿಂ ಲೊಕೇಶನ್ ರಾಜ್ಯದಲ್ಲಿ ಪತ್ತೆಯಾಗಿದೆಯಂತೆ. ಉಮೇಶ್ ಪಾಲ್ ಕೊಂದಿದ್ದ 10 ಆರೋಪಿಗಳಲ್ಲಿ ಗುಡ್ಡು ಮುಸ್ಲಿಂ ಕೂಡ ಒಬ್ಬ. ಗುಡ್ಡು ಮುಸ್ಲಿಂಗಾಗಿ ಈಗ ತೀವ್ರ ಹುಡುಕಾಟ ನಡೀತಾ ಇದೆ. ಯುಪಿ ಪೊಲೀಸರು ಸದ್ದಿಲ್ಲದೆ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರು ಸೇರಿ ಹಲವೆಡೆ ಗುಡ್ಡು ಮುಸ್ಲಿಂಗಾಗಿ ಶೋಧ ನಡೀತಾ ಇರುವಂಥದ್ದು. ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಪೊಲೀಸರು. ಗುಡ್ಡು ಮುಸ್ಲಿಂ ಲೊಕೇಶನ್ ರಾಜ್ಯದಲ್ಲಿ ಇದೆ ಅನ್ನುವಂಥದ್ದು ಕೂಡ ಈಗ ಟ್ರೇಸ್ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈ 10 ಜನ ಆರೋಪಿಗಳಿದ್ರಲ್ಲ, ಅದರಲ್ಲಿ ಈ ಗುಡ್ಡು ಮುಸ್ಲಿಂ ಕೂಡ ಒಬ್ಬ. ಯುಪಿ ಪೊಲೀಸರೀಗ ರಾಜ್ಯಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಸದ್ದಿಲ್ಲದೆ ಬೆಂಗಳೂರು ಸೇರಿ ಹಲವೆಡೆ ಗುಡ್ಡು ಮುಸ್ಲಿಂಗಾಗಿ ಶೋಧ ನಡೆಸ್ತಾ ಇರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್ ಚಂದ್ರ, ಇಲ್ಲಿ ಗುಡ್ಡು ಮುಸ್ಲಿಂ ರಾಜ್ಯದಲ್ಲಿ ಇದ್ದಾನೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಈಗ ಲೊಕೇಶನ್ ಟ್ರೇಸ್ ಆಗಿದೆಯಾ, ಟ್ರೇಸ್ ಸಿಕ್ಕಿದೆಯಾ? ಈಗ ಪೊಲೀಸರಿಗೆ ಏನೆಲ್ಲ ಮಾಹಿತಿ ಸಿಕ್ಕಿದೆ, ಸದ್ಯದ ಅಪ್ಡೇಟ್ಸ್ ಏನಿದೆ ಇದ್ರ ಬಗ್ಗೆ? ಚೇತನ್, ಖಂಡಿತವಾಗ್ಲೂ ಈಗಾಗಲೇ ಉಮೇಶ್ ಪೌಲ್ ಹತ್ಯೆಯಾಗಿದ್ದ ನಂತರ ಆರೋಪಿ ಗುಡ್ಡು ಪೌಲ್ ರಾಜ್ಯದಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಆತನ ಲೊಕೇಶನ್ ಕೂಡ ಪೊಲೀಸರು ಹುಡುಕ್ತಾ ಇರ್ತಕ್ಕಂಥದ್ದು. ಆತನ ಲೊಕೇಶನ್ ಸದ್ಯಕ್ಕೆ ಕೊನೆಯ ಲೊಕೇಶನ್ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಅಂತ ಕೂಡ ಪತ್ತೆಯಾಗಿರ್ತಕ್ಕಂಥದ್ದು. ಈಗಾಗಲೇ ಉತ್ತರ ಪ್ರದೇಶ ಪೊಲೀಸರು ಬೆಂಗಳೂರಿಗೆ ಆಗಮಿಸುವಂತ ಸಾಧ್ಯತೆ ಕೂಡ ಇದೆ. ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಮಾಹಿತಿ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥ. ಯಾಕಂದ್ರೆ ಉಮೇಶ್ ಪೌಲ್ನ ಏನೊಂದು ಗುಡ್ಡು ಮುಸ್ಲಿಂ ಏನೊಂದು ಆತ ಒಂದು ರಸ್ತೆಯಲ್ಲಿ ಬರ್ತಾ ಇರ್ತಾನೆ, ಒಂದು ಅಣುಬಾಂಬನ್ನ ಅಂದ್ರೆ ಒಂದು ಬಾಂಬನ್ನ ಎತ್ತಾಗ್ತಾ ಇರ್ತಕ್ಕಂಥದ್ದು. ನಾರ್ಮಲ್ ಆಗಿ ರಸ್ತೆಯಲ್ಲೇ ಆತನ ಮೇಲೆ ಒಂದು ಉಮೇಶ್ ಪೌಲ್ ಮೇಲೆ ಬಾಂಬನ್ನ ಎತ್ತಾಗ್ತಾ ಇರ್ತಕ್ಕಂಥದ್ದು. ಇದರ ಒಂದು ಸಿಸಿಟಿವಿ ಕ್ಯಾಪ್ಚರ್ ಅನ್ನ ಇಟ್ಕೊಂಡು ಪೊಲೀಸರು ಸಾಕಷ್ಟೊಂದು ಮಾಹಿತಿಗಳನ್ನ ಪಡೆಯಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಕೊನೆ ಲೊಕೇಶನ್ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಮೊಬೈಲ್ ಅನ್ನು ಕೂಡ ಗೊತ್ತಾಗ್ತಿರ್ತಕ್ಕಂಥದ್ದು. ಈಗಾಗಲೇ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ಏನು ಗುಡ್ಡು ಮುಸ್ಲಿಂ ಇದ್ದಾನೆ, ಈತನ ಬ್ಯಾಕ್ ಗ್ರೌಂಡ್ ಅನ್ನ ವಿಚಾರಿಸಿ ಈಗಾಗಲೇ ಉತ್ತರ ಪ್ರದೇಶ ಪೊಲೀಸರು ಕರ್ನಾಟಕ ರಾಜ್ಯ ಪೊಲೀಸರಿಗೆ ಪತ್ರವನ್ನು ಕೂಡ ಬರೆದಿರ್ತಕ್ಕಂಥದ್ದು. ನೆಟ್ವರ್ಕ್ ಇಲ್ಲಿ ಎಂಡ್ ಆಗಿರೋದ್ರಿಂದ ಈಗಾಗಲೇ ಪೊಲೀಸರು ತನಿಖೆಯನ್ನು ಕೂಡ ಶುರು ಮಾಡಿರ್ತಕ್ಕಂಥ. ಇನ್ನು ಕೇವಲ 1 ರಿಂದ 2 ದಿನಗಳಲ್ಲಿ ಈತನನ್ನ ಅರೆಸ್ಟ್ ಮಾಡಿ ಉತ್ತರ ಪ್ರದೇಶ ಪೊಲೀಸರಿಗೆ ಕೂಡ ಹ್ಯಾಂಡ್ ಓವರ್ ಮಾಡುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈತ ಏನೊಂದು ಗುಡ್ಡು ಮುಸ್ಲಿಂ ಈಗಾಗಲೇ ಏನ್ ಪ್ರಮುಖ ಆರೋಪಿ ಆಗಿರ್ತಕ್ಕಂಥದ್ದು, 10 ಜನರಲ್ಲಿ ಈತ ಕೂಡ ಒಬ್ಬ ಆರೋಪಿ ಅನ್ನೋದು ಕೂಡ ತಿಳಿದು ಬಂದಿರತಕ್ಕಂಥದ್ದು. ಉಮೇಶ್ ಪೌಲ್ ಕೊಲೆ ಕೇಸಿನಲ್ಲಿ ಈತ 10 ಜನರಲ್ಲಿ ಒಬ್ಬ ಪ್ರಮುಖ ಆರೋಪಿ. ಯಾಕೆ ಅಂತ ಹೇಳಿದ್ರೆ ಈತ ಸಾಕಷ್ಟೊಂದು ಮಾಹಿತಿಗಳನ್ನ ಬೇರೆ ಬೇರೆ ರಾಜ್ಯದವರಿಗೂ ಕೂಡ ಕೊಡ್ತಿದ್ದ. ಏನೊಂದು BSP MLA ಪ್ರಕರಣದಲ್ಲಿ ಈತ ಕೂಡ ಪ್ರಮುಖ ಅಂಶಗಳನ್ನ ಶೇರ್ ಅನ್ನ ಮಾಡಿ ಆತನನ್ನ ಮರ್ಡರ್ ಮಾಡಿದ ಅನ್ನೋದು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಸದ್ಯಕ್ಕೆ. ಚೇತನ್, ಓಕೆ, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಇನ್ಸೈಡ್ ಮಾಹಿತಿಗಾಗಿ.